ಮನೆಯಲ್ಲಿ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಬಳಸುತ್ತಿರುವ ದೇಶದ ಎಲ್ಲ ಅಡುಗೆ ಅನಿಲ ಬಳಕೆದಾರರಿಗೆ ಕೇಂದ್ರ ಸರ್ಕಾರದಿಂದ ಬಿಗ್ ಶಾಕ್. ಇದೇ ಆಗಸ್ಟ್ 16ರ ಒಳಗಾಗಿ ಈ ಕೆಲಸ ಮಾಡುವುದು ಕಡ್ಡಾಯ, ಇಲ್ಲಾಂದ್ರೆ ನಿಮ್ಮ ಮನೆಯ ಎಲ್ಪಿಜಿ ಗ್ಯಾಸ್ ಕನೆಕ್ಷನ್ ಕಟ್. ಹಾಗೂ ಈಗಾಗಲೇ ಕೇಂದ್ರ ಸರ್ಕಾರದಿಂದ ಪ್ರತಿ ಗ್ಯಾಸ್ ಸಿಲಿಂಡರ್ಗೆ ಸಿಗುತ್ತಿರುವ ಸಬ್ಸಿಡಿ ಹಣವೂ ಕೂಡ ಬಂದ್ ಮಾಡಲಾಗುತ್ತದೆ. ಹೌದು, ದೇಶದಲ್ಲಿರುವ ಎಲ್ಲ ಕಂಪನಿಗಳ ಎಲ್ಲ ಸಿಲಿಂಡರ್ ಗ್ರಾಹಕರಿಗೆ ಅಂದರೆ ಭಾರತ್ ಗ್ಯಾಸ್, HP ಗ್ಯಾಸ್ ಹಾಗೂ ಇಂಡೇನ್ ಗ್ಯಾಸ್ ಗ್ರಾಹಕರಿಗೆ ಇದೇ ಆಗಸ್ಟ್ 16ರ ಒಳಗಾಗಿ ಈ ಕೆಲಸ ಮಾಡುವುದು ಕಡ್ಡಾಯ, ಇಲ್ಲಾಂದ್ರೆ ನಿಮ್ಮ ಮನೆಯ ಎಲ್ಪಿಜಿ ಗ್ಯಾಸ್ ಕನೆಕ್ಷನ್ ರದ್ದುಗೊಳಿಸಲಾಗುವುದು ಎಂದು ಕೇಂದ್ರ ಸರ್ಕಾರದಿಂದ ಖಡಕ್ ಎಚ್ಚರಿಕೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಎಲ್ಪಿಜಿ ಗ್ಯಾಸ್ ಬಳಸುತ್ತಿದ್ರೆ ಅಥವಾ ಈಗಾಗಲೇ ಯಾವುದೇ ಕಂಪನಿಯ ಎಲ್ಪಿಜಿ ಗ್ಯಾಸ್ ಇದ್ರೆ ತಪ್ಪದೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ. ಇಷ್ಟಕ್ಕೂ ಎಲ್ಪಿಜಿ ಗ್ಯಾಸ್ ಕನೆಕ್ಷನ್ ಹೊಂದಿರುವ ಗ್ರಾಹಕರು ಏನು ಮಾಡಬೇಕು, ಎಲ್ಲಿ ಮಾಡಬೇಕು ಎನ್ನುವ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲು ತಪ್ಪದೆ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೂ ನೀವು ಈಗಾಗಲೇ ಯಾವುದೇ ಕಂಪನಿಯ ಎಲ್ಪಿಜಿ ಗ್ಯಾಸ್ ಕನೆಕ್ಷನ್ ಹೊಂದಿರುವ ಗ್ರಾಹಕರಾಗಿದ್ದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ. ಆಧಾರ್ ಆಧಾರಿತ KYC ಪರಿಶೀಲನೆ ಇನ್ನೂ ಪೂರ್ಣಗೊಳಿಸದೇ ಇರುವ ದೇಶೀಯ ಎಲ್ಪಿಜಿ ಗ್ರಾಹಕರಿಗೆ ಹೊಸ ಗಡುವು ನೀಡಲಾಗಿದೆ. ಎಲ್ಪಿಜಿ ಸಿಲಿಂಡರ್ ಗ್ಯಾಸ್ಗೆ ಸಂಬಂಧಿಸಿದಂತೆ KYCಯನ್ನು ಪೂರ್ಣಗೊಳಿಸಲು ಇನ್ನು ಕೇವಲ 2 ವಾರಗಳು ಮಾತ್ರ ಬಾಕಿ ಉಳಿದಿವೆ. ಸಾರ್ವಜನಿಕ ವಲಯದ ತೈಲ ಕಂಪನಿಗಳು ಗೃಹ ಬಳಕೆಯ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ಗೆ ಸಂಬಂಧಿಸಿದಂತೆ ಗ್ರಾಹಕರಿಗೆ ಅಂತಿಮ SMS ಕಳುಹಿಸಲಾಗುತ್ತಿದೆ. ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಬಳಕೆದಾರರು ಆಗಸ್ಟ್ 16ರ ಒಳಗೆ KYCಯನ್ನು ಪೂರ್ಣಗೊಳಿಸಲು ವಿಫಲರಾದವರು ಸರ್ಕಾರ ನಿಗದಿಪಡಿಸಿದ ದರದಲ್ಲಿ ಎಲ್ಪಿಜಿ ಸಿಲಿಂಡರ್ ಖರೀದಿಸಲು ಸಾಧ್ಯವಾಗುವುದಿಲ್ಲ. ಅಲ್ಲದೆ KYC ಪೂರ್ಣಗೊಳ್ಳುವವರೆಗೆ ಎಲ್ಪಿಜಿ ಸಬ್ಸಿಡಿಯು ಸ್ಥಗಿತವಾಗುವ ಸಾಧ್ಯತೆ ಇದೆ ಎಂದು ಎಚ್ಚರಿಸಲಾಗಿದೆ. ಇನ್ಮುಂದೆ KYC ಬಾಕಿ ಉಳಿಸಿಕೊಂಡಿರುವವರು ಸರ್ಕಾರ ನಿಗದಿಪಡಿಸಿದ ದರದಲ್ಲಿ ಎಲ್ಪಿಜಿ ಸಿಲಿಂಡರ್ ಖರೀದಿಸಲು ಸಾಧ್ಯವಾಗುವುದಿಲ್ಲ. ಅಲ್ಲದೆ KYC ಪೂರ್ಣಗೊಳ್ಳುವವರೆಗೆ ಎಲ್ಪಿಜಿ ಸಬ್ಸಿಡಿಯು ಸ್ಥಗಿತವಾಗುವ ಸಾಧ್ಯತೆ ಇದೆ ಎಂದು ಎಚ್ಚರಿಸಲಾಗಿದೆ. ಇಂಡಿಯನ್ ಕುಕಿಂಗ್ ಗ್ಯಾಸ್ನಿಂದ ಗ್ರಾಹಕರಿಗೆ ಕಳುಹಿಸಲಾದ ಮೆಸೇಜ್ನಲ್ಲಿ ದೇಶೀಯ ದರಗಳಲ್ಲಿ ಎಲ್ಪಿಜಿ ಸಿಲಿಂಡರ್ ಖರೀದಿಸುವುದನ್ನು ಮುಂದುವರಿಸಲು ಗ್ರಾಹಕರು KYCಯನ್ನು ಪೂರ್ಣಗೊಳಿಸಬೇಕು ಎಂದು ಹೇಳಲಾಗಿದೆ. ಗಡುವಿನ ಅವಧಿಯ ಒಳಗೆ ಗ್ರಾಹಕರು ಆಧಾರ್ ಪರಿಶೀಲನೆಯನ್ನು ಪೂರ್ಣಗೊಳಿಸದೇ ಇದ್ದರೆ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ವಿಚಾರದಲ್ಲಿ ಸಮಸ್ಯೆ ಎದುರಿಸಬೇಕಾಗುತ್ತದೆ. ಮೆಸೇಜ್ನಲ್ಲಿ ಏನಿದೆ? ಇನ್ನು ಇಂಡಿಯನ್ ಗ್ಯಾಸ್ ಸಿಲಿಂಡರ್ನಿಂದ ಕಳುಹಿಸಲಾಗಿದೆ ಎನ್ನಲಾದ ಮೆಸೇಜ್ನಲ್ಲಿ, ಪ್ರಿಯ ಗ್ರಾಹಕರೇ, ದೇಶೀಯ ದರಗಳಲ್ಲಿ ಎಲ್ಪಿಜಿ ಸಿಲಿಂಡರ್ ಪಡೆಯಲು ನೀವು KYC ಮಾಡಿಸಿಕೊಳ್ಳಬೇಕು. ಹಿಂದಿನ ಸೂಚನೆಗಳ ಹೊರತಾಗಿಯೂ ನೀವು ಇಲ್ಲಿಯವರೆಗೆ ನಿಮ್ಮ KYC ಮಾಡಿಸಿಲ್ಲ. ನೀವು ಇಂಡಿಯನ್ ಆಯಿಲ್ ಒನ್ ಅಪ್ಲಿಕೇಶನ್ ಮೂಲಕ ಅಥವಾ ನಿಮ್ಮ ವಿತರಕರಲ್ಲಿ ಅಥವಾ ವಿತರಣಾ ಸಿಬ್ಬಂದಿ ಮೂಲಕ ನಿಮ್ಮ KYC ಮಾಡಿಸಿಕೊಳ್ಳಬಹುದು. 16/8/2026ರ ಒಳಗೆ KYC ಮಾಡದಿದ್ದರೆ KYC ಪೂರ್ಣಗೊಳ್ಳುವವರೆಗೆ ನೀವು ದೇಶೀಯ ದರಗಳಲ್ಲಿ ಸಿಲಿಂಡರ್ಗಳಿಗೆ ಅನರ್ಹರಾಗುತ್ತೀರಿ. ದಯವಿಟ್ಟು ನಿಮ್ಮ KYCಯನ್ನು ಆದಷ್ಟು ಬೇಗ ಪೂರ್ಣಗೊಳಿಸಿ ಎಂದು ಮೆಸೇಜ್ನಲ್ಲಿ ತಿಳಿಸಲಾಗಿದೆ. ಎಲ್ಪಿಜಿ KYC ಮಾಡಿಸುವುದು ಹೇಗೆ? ಸರಳ ವಿಧಾನಗಳನ್ನು ಅನುಸರಿಸುವ ಮೂಲಕ ನೀವು ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ಗೆ ಸಂಬಂಧಿಸಿದ KYC ಮಾಡಿಸಿಕೊಳ್ಳಬಹುದು. ಇಂಡಿಯನ್ ಆಯಿಲ್ ಒನ್ ಅಪ್ಲಿಕೇಶನ್ ಮೂಲಕ ನಿಮ್ಮ ಎಲ್ಪಿಜಿ ವಿತರಕರನ್ನು ಭೇಟಿ ಮಾಡುವ ಮೂಲಕ, ಸಿಲಿಂಡರ್ ವಿತರಿಸುವ ವಿತರಣಾ ವ್ಯಕ್ತಿಯ ಮೂಲಕ ಕಡ್ಡಾಯ KYC. ಜೊತೆಗೆ ಎಲ್ಪಿಜಿ ಗ್ರಾಹಕರಿಗೆ ಹಲವಾರು ಹೊಸ ನಿಯಮಗಳು ಆಗಸ್ಟ್ 1ರಿಂದ ಜಾರಿಗೆ ಬರಲಿವೆ. ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ ಸರ್ಕಾರ ಸಬ್ಸಿಡಿ ನಿಯಮಗಳನ್ನು ಪರಿಷ್ಕರಿಸಲಾಗಿದೆ. ಅರ್ಹ ಫಲಾನುಭವಿಗಳು ಈಗ ಹಿಂದಿನ 9 ಸಿಲಿಂಡರ್ಗಳ ಬದಲಿಗೆ ವರ್ಷದಲ್ಲಿ 4 ಎಲ್ಪಿಜಿ ಸಿಲಿಂಡರ್ಗಳ ಮೇಲೆ ಸಬ್ಸಿಡಿಯನ್ನು ಪಡೆಯಲಿದ್ದಾರೆ.